ಹಾಯ್ ನಮಸ್ತೆ. ನಮ್ಮ ಮನೇಲಿ ಹೆಂಗೆ ಅಂದರೆ ಚಿಕ್ಕ ಮಗಳು ನೋಡಿಲ್ಲಿ ಸುಮ್ಮನೆ ಊಟ ಮಾಡ್ತಾಳೆ, ತಿಂಡಿ ತಿಂತಾಳೆ. ಮಗಗೆ ನಾವೇ ತುತ್ತು ಮಾಡಿ ತಿನ್ನಿಸ್ಬೇಕು. 18 ವರ್ಷ ನಡೀತಿದೆ. ಮಗನೇ ದೊಡ್ಡನೇ ತಿನ್ನಿಸ್ಬೇಕು, ಚಿಕ್ಕವಳು ಸುಮ್ಮನೆ ತಿಂದು ಹೋಗ್ತಾಳೆ. ಆಮೇಲೆ ಅಲ್ಲಿ ದಿನ ಅವನಿಗೆ ಕ್ರೀಮ್ ಬೇಕು, ಎಲ್ಲ ತೆಕ್ಕೊಡ್ಬೇಕು, ನಾವೇ ತಿನ್ನಿಸ್ಬೇಕು. ತಿನ್ನಿಸಿ ಎಲ್ಲ ಮಾಡಿ ಕಳಿಸ್ಬೇಕು. ಅಲ್ಲಿಂದ ಕಳಿಸಿ ಕೆಲಸದಕ್ಕೆ ಇವತ್ತು ನಮ್ಮ ಮನೆಯವ್ರು ಕೆಲ್ಸಕ್ಕೆ ಹೋಗಿದ್ರು. ಕೆಲಸದವ್ರಿಗೆ ತಿಂಡಿ ಕೊಡಬೇಕು. ತಿಂಡಿ ಎಲ್ಲ ಮಾಡಿಟ್ಟು ಬಂದಿದ್ದೀನಿ ಮೇವು ತಗೊಂಡೋಗ್ಲಿಕ್ಕೆ ಅಂತ. 15 ಕಿಲೋಮೀಟ್ರ್ ಹೋಗಬೇಕು ತಿಂಡಿ ಊಟ ಎಲ್ಲ ಕೊಡಲಿಕ್ಕೆ ಅಂತ. ಸೆಪ್ಪೆ ಎಲ್ಲ ಕೊಯ್ದು ಆಮೇಲೆ ಅಲ್ಲಿಂದ ಅವರಿದ್ದರೆ ಅವರೇ ತೊಗೊಬರ್ತಾರೆ. ಇರಲಿಲ್ಲ ಅಂದರೆ ದಿವಸ ನಾನೇ ಹೋಗ್ಬೇಕಾಗುತ್ತೆ. ಮೇವನ್ನೆಲ್ಲ ಕಟ್ ಮಾಡಿ ಅವರಿಗೂ ತಿಂಡಿ ಚಪಾತಿ ಮಾಡಿದ್ದೀನಿ. ತಗೊಂಡೋಗಿ ಕೊಟ್ಟು ಬರಬೇಕು. ಮೇವು ತಂದಿಟ್ಟು ಆಮೇಲೆ ಹೋಗೋಣ ಅಂತ, 10 ಗಂಟೆ ಅಷ್ಟೊತ್ತಿಗೆ ಹೋಗೋಣ ಅಂತ ಮಕ್ಕಳೆಲ್ಲ ಕಳಿಸಿ ಸೆಪ್ಪೆ ತಗೊಂಡೋಗ್ಲಿಕ್ಕೆ ಬಂದೀನಿ. ಸೆಪ್ಪೆ ಎಲ್ಲ ಕಟ್ ಮಾಡಿಕೊಂಡು ಮಾಡ್ತಿದ್ದೀನಿ ವಿಡಿಯೋ ಮಾಡಲಿಕ್ಕೆ. ಹಂಗೆ ಸೆಪ್ಪೆ ಹೊರಗೆ ಇಟ್ಟಿದ್ದೆ, ಯಾರು ಇರಲಿಲ್ಲ, ನಾವೇ ಮಾಡ್ಕೋಬೇಕಲ್ಲ ನಮ್ಮ ವಿಡಿಯೋನ. ಹಾಗಾಗಿ ಅಲ್ಲಿಂದ ಹೊತ್ಕೊಂಡು ಹೋಗ್ತಾ ಇದೆ. ವರ್ಷ ಯಾರೂ ಇರೋಲ್ಲ, ನಮಗೆ ನಾವೇ ಹೊತ್ಕೊಂಡು ಹೋಗ್ತಾ ಇರಬೇಕು. ಇದು ನನ್ನ ಐರಾವತ ತಗೊಂಡೋಗ್ಲಿಕ್ಕೆ. ಅಲ್ಲಿಂದ 2 ಕಟ್ ಮಾಡಿದ್ವಿ. ಈ 1 ತಗೊಂಡೋಗಿ ಇಟ್ಟು ಬಂದೀನಿ. ಇನ್ನೊಂದು ತಗೊಂಡೋಗೋಣ ಅಂತ ಬಂದಿದ್ದೀನಿ. ಮನೆಯಲ್ಲೇ ಕಟ್ ಹಾಕೋದ್ರಿಂದ ಹಸು ಎಮ್ಮೆನೆಲ್ಲ, ಹಾಗಾಗಿ ಜಾಸ್ತಿ ಬೇಕಾಗುತ್ತೆ ಮೇವು. ಹೇಳ್ತಾರೆ ಕೆಲವು ಜನ, ಇವಳಿಗೇನೋ ಬೈಕೈತೆ, ಆರಾಮಾಗಿ ಓಡಾಡ್ತಾಳೆ, ಆರಾಮಾಗಿ ಬರ್ತಾಳೆ ಅಂತ. ಸುಮ್ಮನೆ ಯಾರೂ ತಿರ್ಗಕ್ಕೆ ಹೋಗಲ್ಲ, ನಮ್ಮದೇ ಆದ ಕೆಲಸಗಳಿರುತ್ತೆ. ನನಗೂ ಬೈಕ್ ತಂದ್ಕೊಟ್ಟು 3 ವರ್ಷ ಐತೆ. 3 ವರ್ಷದಿಂದ ನನ್ನದೇ ಆದ ಕೆಲಸಗಳಿರ್ತವೆ. ಮೇವು ತರಬೇಕು, ನೀರು ಹಾಯಿಸೋದಾಗಲಿ, ಹೊಲ್ದ ಹತ್ರ ಎಲ್ಲ. ಅವರು ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಇರೋದ್ರಿಂದ ಅವ್ರ ಕೆಲಸ ಅವ್ರಿಗೆ ಇರುತ್ತೆ. ನಾವು ಅದೇ ಮನೆ ಕಡೆ ಅವ್ರಿಗೂ ಹೆಲ್ಪ್ ಮಾಡಿದ್ರೆ ತಾನೇ ಅವ್ರಿಗೆ ಈಸಿ ಆಗೋದು. ಎಲ್ಲೋ ಹೋಗ್ತಾಳೆ, ಎಲ್ಲೋ ಬರ್ತಾಳೆ, ಬೈಕಲ್ಲಿ ಹೋಗ್ತಾಳೆ, ಬೈಕಲ್ಲಿ ಬರ್ತಾಳೆ. ಸುಮ್ಮನೆ ಯಾರೂ ಓಡಾಡಲ್ಲ ರೀ. ಮನೇಲಿ ಕೇಳೋರು ಇರ್ತಾರೆ. ಕೊಟ್ಟಿರೋ ಫ್ರೀಡಮ್ನೆಲ್ಲ ದುರುಪಯೋಗ ಮಾಡ್ಕೊಳಲ್ಲ ನಾವು. ತುಂಬ ಜನಕ್ಕೆ ಬೈಕಲ್ಲಿ ಹೋಗ್ತಾಳೆ. ಈಗ ನಾನು ತಿಂಡಿ ಕೊಟ್ಟು ಬಂದಿದ್ದೀನಿ. ನಾನು ಹೀಗೆ ಮೇವು ಕುಯ್ದಿಟ್ಟು ಹೋಗಿ 1 ವಾರ ಇಟ್ಟು ಬಂದು ಅವ್ರಿಗೆ ತಿಂಡಿ ಕೊಟ್ಟು ಇನ್ನೊಂದು ವಾರ ತಗೊಂಡೋಗ್ಲಿಕ್ಕೆ ಅಂತ ಬಂದೀನಿ. ಮಧ್ಯಾಹ್ನ ಈಗ ಅಡುಗೆ ಮಾಡ್ಕೊಂಡು ಊಟ ತಗೊಂಡೋಗ್ಬೇಕು. ಸುಮ್ಮನೆ ತಿರುಗ್ತಾರೆ ಕೆಲಸ ಇಲ್ಲದಲೇ. ಗೊತ್ತಿರೋರು ಯಾರೂ ಮಾತಾಡೋಲ್ಲ, ಗೊತ್ತಿಲ್ಲದೆ ಇರೋರು ಸುಮ್ಮನೆ ತಲೆ ಎಲ್ಲ ಮಾತಾಡ್ತಾರೆ. ತಿಳ್ಕೊಂಡು ಮಾತಾಡೋಕ್ಕೆ ಯೋಗ್ಯತೆ ಇರೋಲ್ಲ. ಅಂಥವ್ರಿಗೆ ತಲೆ ಕೆಡಿಸ್ಕೋಬಾರ್ದು. ಕೆಲವೊಂದು ಸತಿ ಅನಿಸುತ್ತೆ, ಅಯ್ಯೋ ಅಂತಾರಲ್ಲ, ಅದಕ್ಕೆ ನಮ್ಮನ್ನು ನೋಡಿ ಹೊಟ್ಟೋರ್ಕಣೋರ್ ಮುಂದೆ ದೇವ್ರ ಭಗವಂತ ಹಾಗೆ ಚೆನ್ನಾಗಿಟ್ಟಿರಲಿ ಅಂತ ನನ್ನ ಆಸೆ. 1 ವಾರ ತಗೊಂಡೋಗಿಟ್ಟಿದ್ದೆ, 2ನೇ ವಾರ ತಗೊಂಡೋಗ್ತಿದ್ದೀನಿ. ಅಲ್ಲಿಂದ ಸಂಜೆ ಡ್ಯಾನ್ಸ್ ಕ್ಲಾಸ್ ಇತ್ತು ನನ್ನ ಮಗಳದು, ಹಾಸನ್ಗೆ ಹೋಗಿದ್ವಿ. ಎಲ್ಲ ಕೆಲಸನೂ ಮುಗಿಸ್ಬೇಕು, ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಡೋಗ್ಬೇಕು. ನಮಗೂ ರಿಸ್ಕ್ ಇರುತ್ತೆ, ನಮ್ಮ ಮಕ್ಕಳು ಭವಿಷ್ಯ ಚೆನ್ನಾಗಿರಲಿ ಅಂತ. ಎಷ್ಟೇ ರಿಸ್ಕ್ ಇದ್ದರೂ ರಿಸ್ಕ್ ಮಧ್ಯದಲ್ಲಿ ಮಕ್ಕಳಿಗೋಸ್ಕರ ಟೈಮ್ ಕೊಡ್ತೀವಿ. ಕೆಲವ್ರಿಗೆ ಅರ್ಥ ಆಗೋಲ್ಲ, ಕೆಲವ್ರಿಗೆ ಅರ್ಥ ಮಾಡ್ಕೊತಾರೆ. ಅರ್ಥ ಆಗದಿದ್ದರಿಗೆ ಇದು ಬೇಗ ರೀಚ್ ಆಗಲಿ ಅವರಿಗೂ ವಿಡಿಯೋಸ್ ಅನ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋಗಳಿಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರ್ರಿ. ಥ್ಯಾಂಕ್ ಯು.